ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಕಾರ್ತಿಕ್ ಸೈನಿಂಗ್ ಇನ್. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಕಂಟೆಂಟ್ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕಂಟೆಂಟ್ ಏನಪ್ಪಾ ಅಂತಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವ್ರ ಬಗ್ಗೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಕನ್ನಡ ಚಿತ್ರರಂಗಕ್ಕೆ ಮಾಡಿರೋ ಕೊಡುಗೆ ಅಪಾರ. ಅದ್ರ ಬಗ್ಗೆ ಎಲ್ರಿಗೂ ಗೊತ್ತು, ಪ್ರತಿಯೊಬ್ಬ ಕನ್ನಡಿಗನಿಗೂ ಗೊತ್ತು ಅವ್ರು ಮಾಡಿರೋ ಕೊಡುಗೆ ಏನು ಅಂತ. ಆಮೇಲೆ ಅವ್ರಿಗೆ 25 ವರ್ಷದ ಲೆಗಸಿ ಇದೆ ಕನ್ನಡ ಚಿತ್ರರಂಗದಲ್ಲಿ. 25 ವರ್ಷದ ಲೆಗಸಿ ಇದೆ. ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರೋ ಮೂವಿಗಳು, ಆಮೇಲೆ ಎಷ್ಟು ಜನ ಡೈರೆಕ್ಟರ್ಗಳಿಗೆ ಅವಕಾಶ ಕೊಟ್ಟಿದ್ದಾರೆ, ಲೈಕ್ ಪ್ರತಿಯೊಂದನ್ನು ನಾವು ಜ್ಞಾಪಿಸ್ಕೋಬೇಕು ನಾವು. ಲೈಕ್ ಆಮೇಲೆ ಅವರು ಪ್ರೊಡ್ಯೂಸರ್ನ ಅನ್ನದಾತರು ಅಂತ ಹೇಳ್ತಿದ್ರು. ಆಮೇಲೆ ಫ್ಯಾನ್ಸ್ನ ಸೆಲೆಬ್ರಿಟೀಸ್ ಅಂತ ಹೇಳ್ತಿದ್ರು. ಸೆಲೆಬ್ರಿಟೀಸ್ ಅಂತ ಕರೆದಿದ್ದು ಅವರೇ. ಅವರು ಅವ್ರ ಫ್ಯಾನ್ಸ್ನ ಸೆಲೆಬ್ರಿಟೀಸ್ ಅಂತ ಕರೆದ್ರು. ಲೈಕ್ ಅವ್ರ ಸೆಲೆಬ್ರಿಟೀಸ್ ಹೆಸರನ್ನ ಸೆಲೆಬ್ರಿಟೀಸ್ ಅಂತ ಅಂದ್ಬಿಟ್ಟು ಟ್ಯಾಟು ಕೂಡ ಹಾಕ್ಸ್ಕೊಂಡಿದ್ದಾರೆ. ಅವ್ರ ಎದೆ ಮೇಲೆ ಟ್ಯಾಟು ಕೂಡ ಹಾಕ್ಸ್ಕೊಂಡಿದ್ದಾರೆ. ಅವರು ಅವ್ರ ಸೆಲೆಬ್ರಿಟೀಸ್ನ ಅಷ್ಟೊಂದು ಪ್ರೀತಿಸ್ತಾ ಇದ್ರು. ಆದರೆ ಇವತ್ತು ಅವ್ರಿಗೆ ಬಂದಿರೋ ಸಿಚುವೇಶನ್ನು ಅವ್ರ ಶತ್ರುಗೂ ಬೇಡ ಅಂತ ಕೇಳ್ಕೊತೀನಿ. ಲೈಕ್ ಅವ್ರ ಬಗ್ಗೆ ಏನಂತ ಮಾತಾಡೋಣ. ಲೈಕ್ ಅವ್ರ ಆಚೆ ಇದ್ದಾಗ ಎಷ್ಟು ಜನ ಅವ್ರ ಹಿಂದೆ ಇದ್ರು, ಇವತ್ತು ಅವ್ರ ಹಿಂದೆ ಎಷ್ಟು ಜನ ಇದ್ದಾರೆ. ಅವ್ರ ವೈಫ್ ಒಬ್ಬರೇ ಮತ್ತು ಧನ್ವೀರ್ ಅವರು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಬಿಟ್ಟರೆ ಬೇರೆ ಯಾರು ಕ್ಯಾಮ್ರಾ ಮುಂದೆನೋ ಕ್ಯಾಮ್ರಾ ಹಿಂದೆ ಮಾಡ್ತಿರೋ ಗೊತ್ತಿಲ್ಲ. ಬಟ್ ನಮಗೆ ಕಾಣಿಸ್ತಾ ಇರೋದು ಅವ್ರ ವೈಫ್ ವಿಜಯಲಕ್ಷ್ಮಿ ಅವರು ಬಿಟ್ಟರೆ, ಧನ್ವೀರ್ ಅವ್ರು ಬಿಟ್ಟರೆ ಇನ್ಯಾರೂ ಕಾಣಿಸ್ತಿಲ್ಲ ನಮಗೆ, ಅಲ್ವಾ? ಇದರಿಂದ ನಾವೇನು ತಿಳ್ಕೊಬೋದು? ಒಬ್ಬ ಮನುಷ್ಯ ತುಂಬ ಚೆನ್ನಾಗಿದ್ದಾಗ ಎಲ್ಲರೂ ಅವ್ರ ಹಿಂದೆ ಬರ್ತಾರೆ. ಅದೇ ಅವನಿಗೆ ಕೆಟ್ಟ ಕಾಲ ಅಂತ ಬಂದಾಗ, ಒಂದು ಕೆಟ್ಟ ಸಿಚುವೇಶನ್ ಅಂತ ಬಂದಾಗ ಯಾರೂ ಅವ್ರ ಹಿಂದೆ ಇರಲ್ಲ. ಇದೊಂದು ನಮ್ಗೆ ಗೊತ್ತಾಯಿತು. ಆಮೇಲೆ ದರ್ಶನ್ ಸರ್ ಅವ್ರು ಮಾಡಿರೋ ದಾನ ಧರ್ಮ ಎಂಥದ್ದು ಎಲ್ರಿಗೂ ಗೊತ್ತು. ಅವರು ಬಲ್ದಾಗ ಎಲ್ಲಿ ಮಾಡ್ತಿದ್ದಿದ್ದ ದಾನ ಎಡ್ದಾಗ ಈಗ ಗೊತ್ತಾಗ್ತಿರ್ಲಿಲ್ಲ, ಆ ಥರ ದಾನ ಮಾಡೋರು. ಆಮೇಲೆ ಅವ್ರು ಇವತ್ತು ಒಳಗಡೆ ಇರೋದ್ರಿಂದ ಎಷ್ಟು ಜನಕ್ಕೆ ಕೆಲಸ ಇಲ್ಲ. ಅವರೊಂದು ಮೂವಿ ಬಂತು ಅಂತ ಅಂದರೆ ಎಷ್ಟು ಜನಕ್ಕೆ ಊಟ ಆಗ್ತಿತ್ತು. ಒಬ್ಬ ಲೈಟ್ ಬಾಯ್ ಇಂದ ಹಿಡಿದು ಅವರು ಲೈಟ್ ಬಾಯ್ ಆಗಿ ಸೇರ್ಕೊಂಡಿದ್ದು. ಅದಾದಮೇಲೆ ಲೈಟ್ ಬಾಯ್ ಇಂದ ಸೇರಿಕೊಂಡು ಇವತ್ತು ಇಲ್ಲಿಗೆ ಬರಬೇಕು ಅಂತ ಅಂದರೆ ಎಷ್ಟು ಶ್ರಮ ಪಟ್ಟಿದ್ದಾರೆ, ಅದ್ರ ಬಗ್ಗೆನೂ ನಾವು ಮಾತಾಡಬೇಕು. ಏನೇ ಒಂದು ಆಯಿತು ಅಂತ ಅಂದರು ಅವ್ರು ಶ್ರಮ ಪಟ್ಟದೆ. ಅವರು ನಿನ್ನೆ ಮಲಗಿ ಇವತ್ತು ಸ್ಟಾರ್ ಆದವರಲ್ಲ. ಅದಕ್ಕೆ ಅವರು ಮೆಜೆಸ್ಟಿಕ್ಕಿಂದ ಹಿಡಿದು ದಿ ಡೆವಿಲ್ ಮೂವಿ ಮಾಡೋ ತನಕ ಎಷ್ಟು ಶ್ರಮ ಪಟ್ಟಿದ್ದಾರೆ ಅವ್ರಿಗೆ ಮಾತ್ರ ಗೊತ್ತು. ಅವ್ರಿಗೆ ಎಷ್ಟು ಕಷ್ಟ ಇತ್ತು, ಅದನ್ನೆಲ್ಲ ಮೆಟ್ಟು ನಿಂತು ಅವರು ಇವತ್ತು ಬಾಕ್ಸ್ ಆಫೀಸ್ ಸುಲ್ತಾನ ಆಗಿ ಕನ್ನಡ ಚಿತ್ರರಂಗದಲ್ಲಿ ಇದ್ದಾರೆ. ಯಾವುದೇ ಮೂವಿ 1000 ಕೋಟಿ ಅಲ್ಲ 2000 ಕೋಟಿ ಮಾಡ್ಬೋದು, ಆದರೆ ನಾವು ಕನ್ನಡ ಚಿತ್ರರಂಗಕ್ಕೆ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಕರೆಯೋದು ಒಬ್ಬರನ್ನೇ, ಅದು ದರ್ಶನ್ ಸರ್ ಅವ್ರನ್ನ. ಅವ್ರಿಗೆ ಎಂತೆಂಥ ಒಳ್ಳೊಳ್ಳೆ ಬಿರುದು ಬಂದಿದೆ ಕನ್ನಡ ಚಿತ್ರರಂಗದಲ್ಲಿ. ಅವ್ರಿಗೆ ಎಂಥ ಒಳ್ಳೊಳ್ಳೆ ಬಿರುದು ಬಂದಿದೆ. ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರ್. ಅವ್ರ ಲೈಫ್ನ ಫುಲ್ ಅವರು ಚಾಲೆಂಜಿಂಗಲ್ಲೇ ಕಳೆದುಬಿಟ್ರು. ಇವಾಗಲೂ ಅವ್ರು ಚಾಲೆಂಜಿಂಗಲ್ಲೇ ಕಳೀತಿದ್ದಾರೆ. ಬಟ್ ಪ್ರತಿಯೊಬ್ಬ ಅಭಿಮಾನಿ ಕೇಳ್ಕೊಳ್ಳೋದು ಒಂದೇ, ಅವರು ಆದಷ್ಟು ಬೇಗ ಈ ಎಲ್ಲಾನು ಮುಗಿಸ್ಕೊಂಡು ಆಚೆ ಬಂದು ಒಂದು ಒಳ್ಳೆ ಮೂವಿ ಮಾಡಲಿ ಅಂತ. ಅವ್ರ ಮೂವಿಲಿ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಒಂದು ಹಬ್ಬ. ಎಂಥ ವರ್ಸಟೈಲ್ ಆ್ಯಕ್ಟರ್ ಅವರು. ಅವ್ರನ್ನ ಸ್ಕ್ರೀನಲ್ಲಿ ನೋಡ್ತಾ ಇದ್ರೇ ಒಂದು ಹಬ್ಬ. ಮತ್ತೆ ನಾವು ಆದಷ್ಟು ಬೇಗ ಅವ್ರನ್ನ ಸ್ಕ್ರೀನಲ್ಲಿ ನೋಡಬೇಕು ಅಂತ ಎಲ್ಲರೂ ವೆಯ್ಟ್ ಮಾಡ್ತಿದ್ದೀವಿ. ಪ್ರತಿಯೊಬ್ಬ ಕನ್ನಡಿಗ, ಪ್ರತಿಯೊಬ್ಬ ಅವ್ರ ಅಭಿಮಾನಿ ತುಂಬ ವೆಯ್ಟ್ ಮಾಡ್ತಿದ್ದೀವಿ. ಅವ್ರು ಆದಷ್ಟು ಬೇಗ ಆಚೆ ಬರಲಿ. ಇನ್ನೂ 1 ವರ್ಷ ಆಚೆ ಬರೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ನೋಡೋಣ, ಫಿಂಗರ್ಸ್ ಕ್ರಾಸ್, ಹೋಪ್ ಫಾರ್ ದ ಬೆಸ್ಟ್ ಅಷ್ಟನ್ನು ಮಾತ್ರ ಹೇಳ್ಬೋದು. ಬಟ್ ನಿಜವಾಗ್ಲೂ ಅವರು ಆಚೆ ಬೇಗ ಬರಲಿ ಅಂತ ಪ್ರತಿಯೊಬ್ಬ ಅವ್ರ ಅಭಿಮಾನಿನೂ ತುಂಬ ಕೇಳ್ಕೊತಾ ಇದ್ದಾರೆ. ಅವ್ರು ಆದಷ್ಟು ಬೇಗ ಆಚೆ ಬರಲಿ, ಒಂದು ಒಳ್ಳೆ ಮೂವಿ ಕೊಡಲಿ. ಆಮೇಲೆ ಈ ಕರ್ನಾಟಕದಲ್ಲಿ ಇದೆಯಲ್ಲ ಮೀಡಿಯಾ ಚಾನಲ್ಸು, ಅವರು ದರ್ಶನ್ ಸರ್ನ ಯಾಕೆ ಇಷ್ಟೊಂದು ಏಟ್ ಮಾಡ್ತಾರೆ? ಅವ್ರು ಒಳಗಡೆ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಬಗ್ಗೆ ಎಷ್ಟು ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಿದ್ದಾರೆ ಅಂತ ಅಂದರೆ, ಅವ್ರಿಗೇನೋ ಕಂಟೆಂಟ್ ಬೇಕು ಅಂತ ಅಂದ್ಬಿಟ್ಟು ಅವ್ರ ಬಗ್ಗೆ ಅಷ್ಟು ಕೆಟ್ಟಾಗಿ ಮಾತಾಡೋ ಅವಶ್ಯಕತೆ ಇದೆಯಾ? ಒಬ್ಬ ಮನುಷ್ಯ ಒಳಗಡೆ ಇದ್ದಾನೆ, ಅವನು ಒಳಗಡೆ ತುಂಬ ಕಷ್ಟಪಡ್ತಿದ್ದಾನೆ. ಅವನ ಬಗ್ಗೆ ಅಷ್ಟು ಕೆಟ್ಟದಾಗಿ ತಮ್ಮನೇಲಿ ಸಾಕೋ ಅವಶ್ಯಕತೆ ಇದೆಯಾ? ಇದಕ್ಕೆಲ್ಲದಕ್ಕೂ ಒಂದು ಆನ್ಸರ್ ಬರುತ್ತೆ. ಅವರು ಆಚೆ ಬರಲಿ, ಇದೆಲ್ಲದಕ್ಕೂ ಆನ್ಸರ್ ಮಾಡೇ ಮಾಡ್ತಾರೆ.
ಸುಮ್ಮನೆ ಸೈಲೆಂಟಾಗಂತೂ ಕೂರಲ್ಲ ಬಾಸು, ಸೈಲೆಂಟಾಗಂತೂ ಕೂರಲ್ಲ. ಇದಕ್ಕೆಲ್ಲ ಆನ್ಸರ್ ಮಾಡ್ತಾರೆ. ನೀವು ಮಾಡಿರೋ ಕರ್ಮ ನಿಮ್ಗೆ ವಾಪಸ್ ಬಂದೇ ಬರುತ್ತೆ. ಇವತ್ತು ಯಾರು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಮತ್ತೆ ಅವ್ರ ಬಗ್ಗೆನೇ ಒಳ್ಳೇದಾಗಿ ಮಾತಾಡ್ತೀರ. ಆದಷ್ಟು ಬೇಗ ಇದೆಲ್ಲದಕ್ಕೂ ತೆರೆ ಎಳಿತಾರೆ. ವೆಯ್ಟ್ ಮಾಡ್ತಾ ಇರಿ. ಆವಾಗ ನೀವು ಅವ್ರ ಬಗ್ಗೆ ಒಳ್ಳೇದು ಮಾತಾಡಿದ್ರೆ ನಿಜವಾಗ್ಲೂ ನಿಮ್ಮಂಥ ನೌಟಂಕಿಗಳು ಇನ್ನೊಬ್ರಿಲ್ಲ. ನಿಮ್ಮ ಕಂಟೆಂಟ್ಗೋಸ್ಕರ ಒಬ್ಬರನ್ನ ಕೆಟ್ಟದಾಗಿ ತೋರಿಸ್ತೀರಾ, ನೆಕ್ಸ್ಟ್ ಅವ್ರ ಬಗ್ಗೆ ಒಳ್ಳೇದು ತೋರಿಸ್ತೀರಾ. ನಿಮ್ಮಂಥ ನೌಟಂಕಿಗಳು ಇನ್ನೊಬ್ರು ಇರಲ್ಲ ಮೀಡಿಯಾ ಚಾನಲ್. ಸೊ ದಟ್ ಯಾವತ್ತೂ ಈ ಕೆಲಸ ಮಾಡಬೇಡಿ ಹಂಗಂತ ಹೇಳ್ತಾ, ಆಮೇಲೆ ಇದರಿಂದ ನಾವೇನು ಅರ್ಥ ಮಾಡ್ಕೋಬೋದು, ಕೋಪದ ಕೈಗೆ ಬುದ್ಧಿ ಕೊಡಬೇಡಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ದರ್ಶನ್ ಸರ್ ಅವರು ಬೇಗ ಆಚೆ ಬರಲಿ, ಇದು ಪ್ರತಿಯೊಬ್ಬ ಅಭಿಮಾನಿಯ ಆಸೆ. ಮತ್ತೆ ಒಂದು ಒಳ್ಳೆ ಕಂಟೆಂಟ್ ಜೊತೆ ಸಿಗೋಣ. ಟೇಕ್ ಕೇರ್, ಬಾಬಾ, ಐ ಲವ್ ಯು.